ನಮಸ್ಕಾರ. ಬಿಳಿ ಕೂದಲನ್ನು ಕಪ್ ಮಾಡಲಿಕ್ಕೆ ಯಾವುದಾದ್ರೂ ಮ್ಯಾಜಿಕಲ್ ಮೆಡಿಸಿನ್ ಸಿಗತ್ತಾ ಅಂತ ನಾವು ಹುಡುಕ್ತಾ ಇರ್ತೇವೆ. ಆದರೆ ಈ ಬಿಳಿ ಕೂದಲಿನ ಲಾಜಿಕನ್ನು ತಿಳ್ಕೊಂಡ್ರೆ ಮಾತ್ರ ಈ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ಮತ್ತು ಫ್ಯೂಚರಲ್ಲಿ ನಮ್ಮ ಕೂದಲು ಬೆಳಗಾಗಬಾರ್ದು ಅನ್ನೋದನ್ನು ತಡಿಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇಂದು ನಾವು ಬಿಳಿ ಕೂದಲು ಉಂಟಾಗಲಿಕ್ಕೆ ಕಾರಣಗಳೇನೇನು ಮತ್ತು ಅದು ಹೇಗಾಗತ್ತೆ, ಅಂದರೆ ಪ್ಯಾಥಾಲಜಿ ಹೇಗೆ ಉಂಟಾಗುತ್ತೆ, ಇದು ತುಂಬ ಇಂಪಾರ್ಟೆಂಟ್. ಇದನ್ನು ತಿಳ್ಕೊಳ್ಳಿಲ್ಲ ಅಂದರೆ ನಮ್ಮ ಸಮಸ್ಯೆ ಸಾಲ್ವ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಹೇಗೆ ಉಂಟಾಗತ್ತೆ, ಇದಕ್ಕೇನ ಏನೇನು ಮನೆಮದ್ದು ಮತ್ತು ಪರಿಹಾರಗಳಿವೆ, ಮತ್ತು ಕೊನೆಯಲ್ಲಿ ಒಂದಿಷ್ಟು ಹರ್ಬ್ಸ್ ಮತ್ತು ಫುಡ್ ಐಟಮ್ಸನ್ನು ಹೇಳ್ತೇನೆ. ಅವೆಲ್ಲ ಈ ಬಿಳಿ ಕೂದಲನ್ನು ತಡಿಲಿಕ್ಕೆ ಮತ್ತು ಕೂದಲನ್ನು ಕಪ್ ಮಾಡಲಿಕ್ಕೆ ಹೆಲ್ಪ್ ಮಾಡುವಂಥವು. ಇವತ್ತಿನ ವಿಡಿಯೋವನ್ನು ಕೂದಲು ಬೆಳ್ಳಗಾಗಬಾರ್ದು ಅಂತಿರುವವರು ಮತ್ತು ಬೆಳ್ಳಗಾಗಿರುವ ಕೂದಲಿಗೆ ಪರಿಹಾರವನ್ನು ಹುಡುಕ್ತಿರುವವರು ಇಬ್ಬರೂ ನೋಡಬೇಕು. ಮೊದಲನೇದಾಗಿ ಕಾರಣಗಳೇನೇನು. ಆದರೆ ಈ ಕಾರಣಗಳನ್ನು ಹೇಳುವ ಮೊದಲು ಒಂದು ವಿಷಯವನ್ನು ಅರ್ಥ ಮಾಡ್ಕೊಳ್ಬೇಕು. ನಾವು ಎಷ್ಟೋ ಬಾರಿ ನೋಡಿ, ಈ ಕಾರಣದಿಂದ ನಿಮಗೆ ಈ ಸಮಸ್ಯೆ ಬಂದಿದೆ ಅಂತ ಹೇಳಿದಾಗ ಬಹಳಷ್ಟು ಜನ ಹೇಳ್ತಾರೆ, ನನ್ನ ಫ್ರೆಂಡ್ ನನ್ನ 10 ಪಟ್ಟು ಮಾಡ್ತಾರೆ, ಅವರಿಗೆ ಕೂದಲು ಬೆಳಗಾಗಲಿಲ್ಲ, ನನಗೆ ಯಾಕಾಯಿತು ಅಂತ. ಈಗ ನನ್ನ ಫ್ರೆಂಡ್ ಯಾವಾಗಲೂ ಡ್ರಿಂಕ್ಸ್ ಮಾಡಿಯೇ ಗಾಡಿ ಓಡಿಸ್ತಾರೆ, ಅವರಿಗೆ ಯಾವತ್ತೂ ಆಕ್ಸಿಡೆಂಟ್ ಆಗಲಿಲ್ಲ, ನಾನು ಯಾವತ್ತೂ ಕುಡ್ದವನಲ್ಲ, ಆದರೆ ನನಗೆ 2 ಬಾರಿ ಆಕ್ಸಿಡೆಂಟ್ ಆಗಿದೆ. ಹಾಗಾಗಿ ಕುಡಿಯೋದಕ್ಕೂ ಆಕ್ಸಿಡೆಂಟ್ ಆಗೋದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಮತ್ತು ಯಾವುದೋ ಒಂದು ಕಾರಣದಿಂದ ಕೇವಲ ಒಂದೇ ತೊಂದರೆ ಆಗಬೇಕು ಅಂತಿಲ್ಲ. ಒಬ್ಬರಿಗೆ ಆ ಕಾರಣದಿಂದ ಒಂದು ಸಮಸ್ಯೆ ಆದರೆ ಇನ್ನೊಬ್ಬರಿಗೆ ಅದೇ ಕಾರಣದಿಂದ ಇನ್ನೊಂಥರ ಸಮಸ್ಯೆ ಆಗ್ಬೋದು. ಹಾಗಾಗಿ ಅವರಿಗೆ ಅದು ಆಗಿದೆ, ಸೊ ನನಗೂ ಆಗತ್ತೆ ಅಂತಾಗಲಿ, ಅಥವಾ ಅವರಿಗೆ ಅದು ಆಗಲಿಲ್ಲ, ನನಗೆ ಯಾಕಾಯಿತು ಅನ್ನೋದಂಥ ಇದನ್ನು ಕೇಳೋ ಹಾಗಿಲ್ಲ. ಮತ್ತು ಇದನ್ನು ಹೇಗೆ ಬಿಳಿ ಕೂದಲು ಉಂಟಾಗತ್ತೆ ಅಂತ ಹೇಳುವಾಗ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಇಲ್ಲಿ ಕಾರಣಗಳನ್ನು ಹೇಳುವಾಗ 3 ರೀತಿಯ ಕಾರಣಗಳನ್ನು ಹೇಳ್ಬೋದು. ಒಂದು ಆಹಾರದಿಂದ, ಮತ್ತು ಎರಡನೇದಾಗಿ ನಮ್ಮ ಆ್ಯಕ್ಟಿವಿಟೀಸಿಂದ, ಮೂರನೇದು ನಾವು ಮಾನಸಿಕವಾಗಿ ಮಾಡುವ ತಪ್ಪುಗಳಿಂದ. ಮೊದಲನೇದಾಗಿ ಆಹಾರ ಅಂತಂದರೆ ಅತಿಯಾಗಿ ಕಟ್ವಮ್ಲ ಲವಣ ಕ್ಷಾರ ಆಹಾರ ಅಂತ ಆಯುರ್ವೇದ ಹೇಳುತ್ತೆ. ಅಂದರೆ ಅತಿಯಾಗಿ ಖಾರ, ಹುಳಿ, ಉಪ್ಪು ಮತ್ತು ತುಂಬ ತೀಕ್ಷ್ಣ ಆಹಾರವನ್ನು ಸೇವನೆ ಮಾಡಿದಾಗ ಈ ಥರ ಆಗುತ್ತೆ, ಪಿತ್ತ ಪ್ರಕೋಪ ಆಗುತ್ತೆ, ಅದರಿಂದ ಸಮಸ್ಯೆ ಉಂಟಾಗುತ್ತೆ ಅಂತ. ಸೊ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಪಿತ್ತ ಹೆಚ್ಚಾಗುವಂಥ ಆಹಾರಗಳನ್ನ ಅತಿಯಾಗಿ ಸೇವನೆ ಮಾಡಬಾರ್ದು ಅಂತ. ಇದು ಆಹಾರದಲ್ಲಿ ಕೆಲವೊಂದು ಹೆಚ್ಚಾಗಿದ್ದಾಯಿತು. ಇನ್ನು ಕೆಲವೊಂದು ಕಡಿಮೆ ಆಗಿಯೂ ಈ ಸಮಸ್ಯೆ ಉಂಟಾಗತ್ತೆ. ಅಂದರೆ ಡೆಫಿಷಿಯನ್ಸಿಯಿಂದಾಗಿ ನಾವು ತೆಗೆದುಕೊಂಡಿರುವಂಥ ಆಹಾರದಲ್ಲಿ ಸರಿಯಾದ ಪೋಷಕಾಂಶಗಳಿಲ್ಲ ಅಂತಾದರೆ ಸಮಸ್ಯೆ ಉಂಟಾಗತ್ತೆ. ಆಯುರ್ವೇದ ಏನು ಹೇಳುತ್ತೆ ಅಂದರೆ, ಅಸ್ಥಿ ಧಾತುವಿಗೆ ಏನೇನು ಪೋಷಣೆ ಮಾಡಲಿಕ್ಕೆ ಅಂಶಗಳು ಬೇಕೋ ಅಂಥದ್ದು ಸಿಗಲಿಲ್ಲ ಅಂತಾದರೆ ಸಹಜವಾಗಿ ಕೂದಲು ಹಾಳಾಗತ್ತೆ ಅಂತ. ಅದನ್ನೇ ಮಾಡರ್ನ್ ಸೈನ್ಸ್ ಕೂಡ ಹೇಳುತ್ತೆ. ವಿಟಮಿನ್ D3, ವಿಟಮಿನ್ B12, ಕ್ಯಾಲ್ಶಿಯಂ, ಐರನ್ ಇಂತಹ ಪೋಷಕಾಂಶಗಳು ನಮ್ಮ ಆಹಾರದಲ್ಲಿ ಕಡಿಮೆ ಇದ್ದಾಗ ಕೂದಲು ಬೇಗ ಬೆಳ್ಳಗಾಗತ್ತೆ ಅಂತ. ಇನ್ನು ನಮ್ಮ ಚಟುವಟಿಕೆಗಳು, ಪಿತ್ತ ಹೆಚ್ಚಾಗುವಂಥ ಚಟುವಟಿಕೆಗಳನ್ನು ಅತಿಯಾಗಿ ಮಾಡಿದರೆ, ಹೇಗೆ ಅತಿಯಾಗಿ ಹುಳಿಯನ್ನು ಖಾರವನ್ನು ತಿಂದರೆ ಸಮಸ್ಯೆ ಆಗುತ್ತೋ ಹಾಗೆ ಈ ಚಟುವಟಿಕೆಗಳಿಂದನೂ ಕೂಡ ಪಿತ್ತ ಹೆಚ್ಚಾಗಿ ತೊಂದರೆ ಆಗುತ್ತೆ. ರಾತ್ರಿ ನಿದ್ದೆಗೆಡೋದು, ಅತಿಯಾಗಿ ಬಿಸಿಲಲ್ಲಿ ಓಡಾಡೋದು, ಸ್ಮೋಕಿಂಗ್, ಅತಿಯಾದ ಆಲ್ಕೋಹಾಲ್ ಇಂಟೇಕ್ ಇವುಗಳಿಂದಾಗಿ ಹೆಚ್ಚಾಗತ್ತೆ ಮತ್ತು ಇವುಗಳಿಂದಾಗಿ ಬಿಳಿ ಕೂದಲು ಉಂಟಾಗತ್ತೆ. ಮತ್ತು ಮಾನಸಿಕ ಕಾರಣಗಳು, ಕ್ರೋಧ ಶೋಕ ಶ್ರಮಕೃತಃ ಅಂತಲೇ ಶ್ಲೋಕ ಶುರುವಾಗುತ್ತೆ. ಸೊ ಅತಿಯಾಗಿ ಸಿಟ್ಟು, ಅತಿಯಾಗಿ ದುಃಖ ಇಂಥವುಗಳಿಂದಾಗಿ ಪಿತ್ತ ಹೆಚ್ಚಾಗಿ ಸಮಸ್ಯೆ ಆಗುತ್ತೆ ಅಂತ. ಸೊ ನಾವು ಮಾನಸಿಕವಾಗಿ ತುಂಬ ಸ್ಟ್ರೆಸ್ಸಲ್ಲಿದ್ದರೆ ನೀವು ಬೇಕಾದರೆ ಗಮನಿಸಿ ನೋಡಿ, ನಮಗೆ ಎಷ್ಟು ಹೆಚ್ಚು ಸ್ಟ್ರೆಸ್ ಆಗುತ್ತೋ ಅಷ್ಟು ಹೆಚ್ಚು ನಮ್ಮ ಕೂದಲು ಬೆಳಗಾಗ್ತಾ ಹೋಗುತ್ತೆ. ಮತ್ತು ಇನ್ನೊಂದು, ನಾವು ಏನು ಮಾಡಲಿಕ್ಕೆ ಆಗದೇ ಇರುವಂಥದ್ದು ಜೆನೆಟಿಕ್ ಕಾರಣಗಳು. ನಮ್ಮ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಇಂಥವರಿಗೆಲ್ಲ ಸಮಸ್ಯೆಗಳು ಇರುವಾಗ ಸಹಜವಾಗಿ ನಮಗೂ ಕೂಡ ಬಹಳ ಬೇಗ ಈ ತೊಂದರೆ ಬರುತ್ತೆ. ಸೊ ನಾವು ಆ ಥರದ ಸಮಸ್ಯೆ ನಮ್ಮ ಜೀನಲ್ಲಿ ಇದೆ ಅಂತಾದರೆ ಆಗ ನಾವು ಹೆಚ್ಚು ಕೇರ್ಫುಲ್ ಆಗಿರಬೇಕು. ಆಗ ನಾವು ಇದನ್ನೆಲ್ಲ ಫಾಲೋ ಮಾಡಿದರೆ ಇದನ್ನು ಡಿಲೇ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ತಂದೆಗೆ 40 ವರ್ಷಕ್ಕೆ ಕೂದಲು ಬೆಳಗಾದರೆ ಮಗನಿಗೋ ಮಗಳಿಗೋ 20-25 ವರ್ಷಕ್ಕೆ ಕೂದಲು ಬೆಳಗಾಗತ್ತೆ. ಸೊ ಇದನ್ನು ತಡಿಬೇಕು, ಒಂದು 40 ವರ್ಷಕ್ಕಾದರೂ ಅದನ್ನು ಮುಂದೂಡಬೇಕು ಅಂತಾದರೆ ನಾವು ಹಲವಾರು ವಿಷಯಗಳನ್ನು ಫಾಲೋ ಮಾಡಬೇಕು. ಈ ಕಾರಣಗಳನ್ನು ತಡಿಬೇಕು ಮತ್ತು ಪರಿಹಾರಗಳನ್ನು ಅಳವಡಿಸ್ಕೊಳ್ಬೇಕು. ಇನ್ನು ಎರಡನೇದಾಗಿ, ಹೇಗೆ ಬಿಳಿ ಕೂದಲಿನ ಸಮಸ್ಯೆ ಉಂಟಾಗುತ್ತೆ. ಮಾಡರ್ನ್ ಸೈನ್ಸ್ ಏನು ಹೇಳುತ್ತೆ ಅಂತಂದರೆ, ಮೆಲನಿನ್ ಪಿಗ್ಮೆಂಟ್ಸ್, ಹೇರ್ ಕಾರ್ಟೆಕ್ಸ್ ಅಂದರೆ ಈ ಕೂದಲಿನ ಮಧ್ಯದ ಲೇಯರಲ್ಲಿ ಮೆಲನಿನ್ ಪಿಗ್ಮೆಂಟ್ಸ್ ಕಡಿಮೆ ಆದಾಗ ಸಹಜವಾಗಿ ಕೂದಲು ಬೆಳ್ಳಗಾಗತ್ತೆ. ಪಿಗ್ಮೆಂಟ್ಸ್ ಇಲ್ವಲ್ಲ, ಸೊ ಕಪ್ಪು ಬಣ್ಣ ಇಲ್ಲ ಅಂತ, ಕಪ್ಪು ಬಣ್ಣದ ಕೊರತೆ ಅಂತ ಹೇಳ್ಬೋದು. ಇದನ್ನು ಒಂದು ಸಿಂಪಲ್ ಉದಾಹರಣೆಯಲ್ಲಿ ಹೇಳ್ತೇನೆ. ಉದಾಹರಣೆಗೆ ಭೃಂಗರಾಜದ ಗುಣ ಉಷ್ಣ. ಸೊ ನಾವು ಭೃಂಗರಾಜ ಸೇವನೆ ಮಾಡಿದ ಕೂದಲು ಬೆಳಗಾಗಬೇಕಿತ್ತು, ಹಂಗಾಗೋದಿಲ್ಲ. ಅದು ರಂಜಕ ಪಿತ್ತದ ಮೇಲೆ ಕೆಲಸ ಮಾಡುತ್ತೆ. ರಂಜಕ ಪಿತ್ತ ಏನು ಮಾಡುತ್ತೆ ಅಂದರೆ ಬಣ್ಣ ಕೊಡುವ ಕೆಲಸವನ್ನು ಮಾಡುತ್ತೆ. ಅದಕ್ಕೆ ರಂಜಕ ಪಿತ್ತ ಅಂತ ಹೇಳೋದು. ಸೊ ರಂಜನ ಅಂದರೆ ಬಣ್ಣ ಕೊಡುವುದು ಅಂತ ಅರ್ಥ. ಸೊ ಈ ಬಣ್ಣ ಕೊಡುವ ಕೆಲಸ ಏನು ರಂಜಕ ಪಿತ್ತ ಮಾಡುತ್ತಲ್ಲ ಅದನ್ನು ಸರಿ ಮಾಡುತ್ತೆ, ಅಥವಾ ರಂಜಕ ಪಿತ್ತಕ್ಕೆ ಪುಷ್ಟಿ ಕೊಡುತ್ತೆ. ಯಾವುದು? ಭೃಂಗರಾಜ. ಸೊ ಭೃಂಗರಾಜ ಉಷ್ಣಗುಣವನ್ನು ಹೊಂದಿದ್ರೂ ಕೂಡ ರಂಜಕ ಪಿತ್ತವನ್ನು ಸರಿ ಮಾಡೋದ್ರಿಂದ ಅಲ್ಲಿ ಮೆಲನಿನ್ ಪಿಗ್ಮೆಂಟ್ಸ್ ಸರಿಯಾಗಿ
ಕಾರ್ಟೆಕ್ಸಲ್ಲಿ ಇರಲಿಕ್ಕೆ ಸಾಧ್ಯ ಆಗುತ್ತೆ, ಅಂದರೆ ಹೇರ್ ಫಾಲಿಕಲಲ್ಲಿ ಇದರ ಕೆಲಸವನ್ನು ಮಾಡುತ್ತೆ ಅಂತ. ಸೊ ಆಯುರ್ವೇದನು ಹೇಳೋದು ಅದನ್ನೇ, ಪಿತ್ತ ಸರಿ ಆದರೆ ಆವಾಗ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನಾ ಶ್ಲೋಕ ಹೇಳಿದ್ರೆ ಇನ್ನೂ ಕ್ಲಿಯರ್ ಆಗುತ್ತೆ. ಕ್ರೋಧ ಶೋಕ ಶ್ರಮಕೃತಃ ಶರೀರೋಷ್ಮ ಶಿರೋಗತಃ ಪಿತ್ತಂಚ ಕೇಶಾನ ಪಚತಿ. ಅಂದರೆ ಈ ಕ್ರೋಧ ಶೋಕ ಶ್ರಮಗಳಿಂದಾಗಿ ಶರೀರದ ಉಷ್ಣತೆ ಶಿರಸ್ಸಿಗೆ ಹೋಗಿ, ಅಂದರೆ ಕೂದಲಿನ ಬುಡಕ್ಕೆ, ಹೇರ್ ಫಾಲಿಕಲ್ಗೆ ಹೋಗಿ ಅಲ್ಲಿ ಪಿತ್ತ ಹೆಚ್ಚಾಗಿರುವಂಥ ಪಿತ್ತ ಹೇರ್ ಫಾಲಿಕಲನ್ನು ಡ್ಯಾಮೇಜ್ ಮಾಡೋದ್ರಿಂದ, ಹೇರ್ ಫಾಲಿಕಲ್ ಡ್ಯಾಮೇಜ್ ಅನ್ನೋದಕ್ಕಿಂತ ಅಲ್ಲಿ ಕೇಶಾನ ಪಚತಿ ಅಂತ ಹೇಳ್ತಾರೆ, ಅಂದರೆ ಅದನ್ನು ಡೈಜೆಸ್ಟ್ ಮಾಡಿಬಿಡುತ್ತೆ ಅಂತ. ಸೊ ಅಲ್ಲಿ ಪಿಗ್ಮೆಂಟ್ಸನ್ನು ನಾಶ ಮಾಡೋದ್ರಿಂದ ಉಂಟಾಗುತ್ತೆ ಅಂತ. ಆದರೆ ಇಲ್ಲಿ ರಂಜಕ ಪಿತ್ತ ಸರಿಯಾದರೆ, ಅದು ಅಲ್ಲಿ ನಾಶ ಮಾಡುವ ಬದಲು ಅದು ಸರಿಯಾಗಿ ಕಲರಿಂಗ್ ಸ್ಟಾರ್ಟ್ ಮಾಡಿದರೆ ಸಹಜವಾಗಿ ಈ ಸಮಸ್ಯೆ ಇರೋದಿಲ್ಲ. ಹಾಗಾಗಿ ನಾವು ಈ ಕ್ರೋಧ ಶೋಕ ಇಂತಹ ತಪ್ಪುಗಳನ್ನು ಮಾಡಬಾರ್ದು. ಅದರಿಂದಾಗಿ ಹೆಚ್ಚಾಗಿರುವಂಥ ಉಷ್ಣತೆಯ ಕಾರಣದಿಂದಾಗಿ ಅಲ್ಲಿ ಸಮಸ್ಯೆ ಉಂಟಾಗುತ್ತೆ. ಇದನ್ನು ಎಕ್ಸ್ಪ್ಲೇನ್ ಮಾಡಿದಾಗ ಬಹಳಷ್ಟು ಜನರಿಗೆ ಅರ್ಥ ಆಗಲಿಕ್ಕಿಲ್ಲ, ತುಂಬ ಕಷ್ಟ. ಆಯುರ್ವೇದವನ್ನು ಅಧ್ಯಯನ ಮಾಡಿದವರಿಗೆ ಮಾತ್ರ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿಯೇ ನಾನು ಆಯುರ್ವೇದ ಸತ್ಸಂಗ ಅನ್ನೋ ಸೀರೀಸನ್ನು ಸ್ಟಾರ್ಟ್ ಮಾಡಿದ್ದು. ನೀವು ಅದನ್ನು ನೋಡ್ತಾ ನೋಡ್ತಾ ಒಂದು ಮಟ್ಟಿಗೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ಬೋದು. ಈಗ ಇದಕ್ಕೆ ಪರಿಹಾರ ಏನು, ಮನೆಮದ್ದುಗಳೇನು ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ಬಾಲನೆರೆಯನ್ನು ನಾವು ಇಮಿಡಿಯೇಟ್ಲಿ ಅದಕ್ಕೆ ಔಷಧಗಳನ್ನು ಶುರು ಮಾಡಿಕೊಂಡ್ರೆ ಬಹುತೇಕವಾಗಿ ಗುಣ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ, ವಿಶೇಷವಾಗಿ 10-12 ವರ್ಷಕ್ಕೆ ಶುರುವಾಗಿದೆ ಅಂತಾದರೆ. ಮತ್ತು ಯಾವುದೇ ರೀತಿಯ ಬಿಳಿ ಕೂದಲು ಸಮಸ್ಯೆ ಆದರೂ ಅದಕ್ಕೆ ಮೊದಲನೇದಾಗಿ ನಾವು ಕಾರಣಗಳನ್ನು ಬಿಡಲೇಬೇಕು. ನಾನು ಮನೆಮದ್ದನ್ನು ಮಾಡ್ಕೊಳ್ತೇನೆ, ಬಟ್ ಅತಿಯಾಗಿ ಹುಳಿ ತಿನ್ನೋದು, ಅತಿಯಾಗಿ ಖಾರ ತಿನ್ನೋದು, ಅತಿಯಾಗಿ ಹೊರಗಡೆಯ ಫುಡ್ಡನ್ನು ತಿನ್ನೋದು, ಅಂದರೆ ರೆಡಿಮೇಡ್ ಫುಡ್ ಐಟಮ್ಸ್ ಇರುತ್ತಲ್ಲ, ಆ ರೆಡಿಮೇಡ್ ಫುಡ್ ಐಟಮ್ಸಲ್ಲಿ ಇರುವಂಥ ಆ್ಯಂಟಿ ನ್ಯೂಟ್ರಿಯೆಂಟ್ಸ್, ಅಂದರೆ ಹಲವಾರು ರೀತಿಯ ಕೆಮಿಕಲ್ಸ್ ಇರೋದ್ರಿಂದ ಅವೆಲ್ಲವೂ ಆ್ಯಂಟಿ ನ್ಯೂಟ್ರಿಯೆಂಟ್ಸ್ ಆಗಿ ಕೆಲಸ ಮಾಡ್ತವೆ. ಸೊ ಈ ಆ್ಯಂಟಿ ನ್ಯೂಟ್ರಿಯೆಂಟ್ಸಿಂದಾಗಿ ನಾವು ಉಳಿದ ಆಹಾರದಲ್ಲಿ ತೆಗೆದುಕೊಳ್ಳುವಂಥ ನ್ಯೂಟ್ರಿಯೆಂಟ್ಸ್ ಕೂಡ ನಾಶ ಆಗಿ ಹೋಗ್ತವೆ. ಹಾಗಾಗಿ ನಾವು ಅವುಗಳನ್ನೆಲ್ಲ ಬಿಡಬೇಕು. ನಾನು ಏನೇನು ಕಾರಣಗಳನ್ನು ಮೊದಲು ಹೇಳಿದ್ದೀನೋ ಅದನ್ನು ಬಿಡೋದು ಮೊದಲನೆಯ ಪರಿಹಾರ. ಎರಡನೇದಾಗಿ ತುಂಬ ಒಳ್ಳೆಯ, ತುಂಬ ಶ್ರೇಷ್ಠವಾದಂಥ ಒಂದು ಚೂರ್ಣವನ್ನು ಮಾಡ್ಕೊಳ್ಳೋದನ್ನು ಹೇಳ್ಕೊಡ್ತೇನೆ. ಅದನ್ನು ಆಯುರ್ವೇದದ ಅಷ್ಟಾಂಗ ಹೃದಯದಲ್ಲಿ ವಾಗ್ಭಟಾಚಾರ್ಯರು ಹೇಳಿರುವಂಥದ್ದು ರಸಾಯನ ಚೂರ್ಣ ಅಂತ. ಸೊ ಈ ರಸಾಯನ ಚೂರ್ಣವನ್ನು ಬೆಳಿಗ್ಗೆ ರಸಾಯನ ಕಾಲದಲ್ಲಿ, ಬೆಳಿಗ್ಗೆ 6ರಿಂದ 6:30, ಸಂಜೆ 6ರಿಂದ 6:30 ಟೈಮಲ್ಲಿ ತೊಗೊಂಡ್ರೆ ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಬೇರೆ ಟೈಮಲ್ಲೂ ಕೂಡ ತೊಗೊಳ್ಬಾರ್ದು ಅಂತಿಲ್ಲ, ಸೇವನೆ ಮಾಡಬಹುದು. ಸೊ ಈ ರಸಾಯನ ಚೂರ್ಣ ಹೇಗೆ ಮಾಡ್ಕೊಳ್ಳೋದು ಅಂತಂದರೆ 3 ಐಟಮ್ಸ್ ಅದರಲ್ಲಿ ಇರೋದು. ಅವೆಲ್ಲವೂ ಗ್ರಂಥಿ ಅಂಗಡಿಗಳಲ್ಲಿ ಸಿಗ್ತವೆ ಅಥವಾ ಆಯುರ್ವೇದಿಕ್ ಮೆಡಿಕಲ್ ಶಾಪ್ಸಲ್ಲಿ ಸಿಗ್ತವೆ. ಮೊದಲನೇದಾಗಿ ನೇಗಿಲ ಮುಳ್ಳಿನ ಪುಡಿ, ನೆಲ್ಲಿಕಾಯಿಯ ಪುಡಿ ಮತ್ತು ಅಮೃತ ಬಳ್ಳಿಯ ಪುಡಿ. ಇವು 3 ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ಒಂದು 50-50 ಗ್ರಾಮ್ ಅಂತ ಇಟ್ಕೊಳ್ಳಿ. ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡು ಅದನ್ನು ಬೆಳಿಗ್ಗೆ ಅರ್ಧ ಚಮಚ, ರಾತ್ರಿ ಅರ್ಧ ಚಮಚ, ಅಂದರೆ ಒಂದು 2.5 ಅಥವಾ 3 ಗ್ರಾಮ್ ತೆಗೆದುಕೊಳ್ಬೇಕು. ಆ ಒಂದು ಅರ್ಧ ಚಮಚ ಪುಡಿಯನ್ನು ತಗೊಂಡಾದ ನಂತರ ಅದಕ್ಕೆ 1 ಚಮಚದಷ್ಟು ತುಪ್ಪ, ಹಸುವಿನ ತುಪ್ಪ ಆದರೆ ತುಂಬ ಒಳ್ಳೆಯದು, ನಾಟಿ ಹಸುವಿನ ತುಪ್ಪ ಆದರೆ. ಸೊ 1 ಚಮಚ ತುಪ್ಪ, 1/4 ಚಮಚದಿಂದ ಅರ್ಧ ಚಮಚದವರೆಗೆ ಜೇನುತುಪ್ಪ ಹಾಕಿ ಸೇರಿಸಿಕೊಂಡು ಅದನ್ನು ಸೇವನೆ ಮಾಡಿದ್ರೆ ತುಂಬ ಅದ್ಭುತ ಪರಿಣಾಮ ಉಂಟಾಗುತ್ತೆ. ಇನ್ನೊಂದು ಮನೆಮದ್ದು, ತುಂಬ ಹೀಟ್ ಬಾಡಿ ಅನ್ನುವಂಥವರಿಗೆ, ಅವರು ಸ್ವಲ್ಪ ಭೃಂಗರಾಜವನ್ನಂತೂ ಹಾಕ್ಕೊಳ್ಳೇಬೇಕು, ತುಂಬ ಹೆಲ್ಪ್ ಆಗುತ್ತೆ. ಸೊ ಭೃಂಗರಾಜ, ನೆಲ್ಲಿಕಾಯಿ, ಸಾರಿವ ಅಥವಾ ಸೊಗದೆ ಬೇರು ಮತ್ತು ಜ್ಯೇಷ್ಠ ಮಧುವಿನ ಪುಡಿ, ಆಮೇಲೆ ಕರಿಬೇವಿನ ಪುಡಿ. ಕರಿಬೇವು ಅಂದರೆ ನಾವು ಒಗ್ಗರಣೆಗೆ ಯೂಸ್ ಮಾಡುವಂಥದ್ದು. ಇವೆಲ್ಲವನ್ನ ಸಮ ಪ್ರಮಾಣದಲ್ಲಿ ಸೇರಿಸಿಟ್ಕೊಂಡು ಇದೇ ರೀತಿಯಲ್ಲಿ ಬೆಳಿಗ್ಗೆ ಒಂದು ಅರ್ಧ ಚಮಚ, ರಾತ್ರಿ ಅರ್ಧ ಚಮಚ, ಸ್ವಲ್ಪ ದೊಡ್ಡ ಸ್ಪೂನಲ್ಲಿ ಒಂದು 3 to 4 ಗ್ರಾಮ್ಸ್ ಆಗುವಷ್ಟು ಬೆಳಿಗ್ಗೆ ಮತ್ತು ರಾತ್ರಿ ಆಹಾರದ ಮೊದಲು ಸ್ವಲ್ಪ ನೀರಿಗೆ ಹಾಕಿ ಕುಡಿದ್ರೆ ತುಂಬ ಅನುಕೂಲ ಆಗುತ್ತೆ. ವಿಶೇಷವಾಗಿ ಬಾಡಿ ಹೀಟ್ ಆಗಿ 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 ಬಿಳಿ ಕೂದಲಾಗಿದೆ ಅನ್ನುವಂಥವರಿಗೆ ತುಂಬ ಹೆಲ್ಪ್ ಆಗುತ್ತೆ. ಇನ್ನು ಒಂದು ತೈಲ, ಇನ್ನೊಂದು ಹೇರ್ ಡೈ ಮಾಡ್ಕೊಳ್ಳೋದು. ಇದು ಎರಡರನ್ನು ಆಯುರ್ವೇದದಲ್ಲಿ ಹೇಗೆ ಮಾಡ್ಕೊಳ್ಬೋದು ಅನ್ನೋದನ್ನು ನಾನು 2 ಸಪ್ರೇಟ್ ವಿಡಿಯೋ ಮಾಡಿ ಹೇಳಿದ್ದೇನೆ. ಈ ವಿಡಿಯೋದ ಕೊನೆಯಲ್ಲಿ ಅದು 2ರದ್ದು ಲಿಂಕ್ ಕೊಡೋಣ, ನೀವು ಅದನ್ನು ನೋಡ್ಕೊಳ್ಬೋದು. ಇನ್ನು ಆಯುರ್ವೇದ ಔಷಧಗಳು, ವಿಶೇಷವಾಗಿ ರಂಜಕ ಪಿತ್ತದ ಮೇಲೆ ಕೆಲಸ ಮಾಡುವಂತಹ ಔಷಧಗಳು, ಲೋಹ ಭಸ್ಮ ಇರುವಂಥ ಔಷಧಗಳು, ಭೃಂಗರಾಜ ಇರುವಂಥ ಔಷಧಗಳು, ಅಥವಾ ನ್ಯೂಟ್ರಿಯೆಂಟ್ಸ್ ಇರುವಂಥ ಔಷಧಗಳು, ಡಿಫಿಷಿಯನ್ಸಿಯಿಂದ ಆಗಿದ್ದರೆ ಅಂತಹ ಔಷಧಗಳು, ಇವೆಲ್ಲ ಔಷಧಗಳನ್ನು ಸೇವನೆ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಆಗುತ್ತೆ. ಸ್ವಲ್ಪ ಮಟ್ಟಿಗೆ ಅಂತ ಯಾಕೆ ಹೇಳಿದೆ ಅಂದರೆ, ಆಗೋಗಿರುವಂತಹ ಬಿಳಿ ಕೂದಲನ್ನು ಕಪ್ಪು ಮಾಡ್ತೇನೆ ಅಂತ ಹೇಳಿದ್ರೆ ಬಹುಶಃ ಸಾಧ್ಯ ಆಗಲಿಕ್ಕಿಲ್ಲ. ಹಾಗಾಗಿ ಮುಂದೆ ಬಿಳಿ ಕೂದಲು ಆಗೋದನ್ನು ತಪ್ಪಿಸಲಿಕ್ಕೆ ಇಂಥ ಔಷಧಗಳು ಹೆಲ್ಪ್ ಆಗ್ತವೆ. ಇನ್ನು ಆಸನಗಳು, ಯೋಗ ಗುರುಗಳು ಏನು ಹೇಳ್ತಾರೆ ಅಂದರೆ, ಮುಂದೆ ಬಗ್ಗಿ ಅನ್ನೋದಕ್ಕಿಂತ ತಲೆ ಕೆಳಗೆ ಮಾಡುವಂಥ ಆಸನಗಳನ್ನು ಮಾಡಿದಾಗ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. ಮುದ್ರೆಗಳು, ಪ್ರಾಣಾಯಾಮಗಳು, ಆಕ್ಯುಪ್ರೆಷರ್ ಇಂಥವೆಲ್ಲ ಹೆಲ್ಪ್ ಆಗ್ತವೆ ಅಂತ ಯೋಗ ಗುರುಗಳು ಹೇಳ್ತಾರೆ. ಸೊ ಅಂಥವುಗಳನ್ನೆಲ್ಲ ನೀವು ಸರಿಯಾದ ಗೈಡೆನ್ಸ್ ತಗೊಂಡು ಫಾಲೋ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಕೆಲವು ರಿಸಲ್ಟ್ಸನ್ನು ನಾನು ಕೂಡ ನೋಡಿದ್ದೀನಿ. ಇನ್ನು ಕೊನೆಯದಾಗಿ ಒಂದಿಷ್ಟು ಆಹಾರ ಪದಾರ್ಥಗಳು, ಅವುಗಳನ್ನು ಸ್ವಲ್ಪ ನಾವು ಹೆಚ್ಚು ಬಳಕೆ ಮಾಡಿದರೆ ಕೂದಲು ಬೆಳ್ಳಗಾಗೋದನ್ನು ದೂರ ಮಾಡಬಹುದು ಅಂತ.
ಮೊದಲನೇದೇನು ಅಂತಂದರೆ ಯಾವುದೆಲ್ಲ ಸ್ವಲ್ಪ ದೇಹಕ್ಕೆ ತಂಪು ಕೊಡ್ತಾವೋ ಅಂಥವೆಲ್ಲ ಹೆಲ್ಪ್ ಆಗ್ತವೆ. ಆದರೆ ನಾನು ವಿಶೇಷವಾಗಿ ಕೂದಲು ಕಪ್ಪಾಗಲಿಕ್ಕೆ ಹೆಲ್ಪ್ ಆಗುವಂಥದ್ದನ್ನು ಈಗ ಹೇಳ್ತೇನೆ. ತುಪ್ಪ, ಹಾಲು, ಬೂದುಗುಂಬಳ, ದಾಳಿಂಬೆ, ಖರ್ಜೂರ, ತೆಂಗಿನಕಾಯಿ, ಭೃಂಗರಾಜ ತಂಬುಳಿ ಎಲ್ಲ ಮಾಡ್ಕೊಳ್ಬಹುದು, ನೆಲ್ಲಿಕಾಯಿ, ಬಾದಾಮಿ, ಗೋಡಂಬಿ, ಒಂದೆಲಗ, ಕರಿಬೇವು, ದಾಸವಾಳ, ಅಣಲೆಕಾಯಿ ಇಂಥವೆಲ್ಲ ಹೆಲ್ಪ್ ಆಗ್ತವೆ. ಆದರೆ ಅಣಲೆಕಾಯಿಯನ್ನು ಅಪರೂಪಕ್ಕೆ ಮಾತ್ರ ಬಳಕೆ ಮಾಡ್ಬೋದು. ನಿತ್ಯ ಸೇವನೆ ಮಾಡಲಿಕ್ಕೆ ಎಲ್ಲರಿಗೂ ಸಾಧ್ಯ ಆಗೋದಿಲ್ಲ. ಅದರ ಬದಲು ತ್ರಿಫಲಾ ಚೂರ್ಣವನ್ನು ಸೇವನೆ ಮಾಡ್ಬೋದು. ತ್ರಿಫಲಾ ಚೂರ್ಣವನ್ನು ಕೂಡ ಎಲ್ಲರೂ ಹಾಗೆ ತೆಗೆದುಕೊಳ್ಳೋದಲ್ಲ. ಸೊ ಏನು ಮಾಡ್ಬೋದು ಅಂದರೆ ಅಣಲೆಕಾಯಿಯ ಪುಡಿಯನ್ನು ತೆಗೆದುಕೊಂಡು ಸಿಗುತ್ತೆ, ಹರಿತಕ್ಕಿ ಚೂರ್ಣ ಅಂತ ಆಯುರ್ವೇದಿಕ್ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ. ಅದನ್ನು ತಂದು ವಾರದಲ್ಲಿ 1-2 ದಿವಸನೋ 3 ದಿವಸನೋ, ಹೆಚ್ಚಂದರೆ 3 ದಿವಸ, ರಾತ್ರಿ ಮಲಗೋ ಮೊದಲು ಒಂದು ಅರ್ಧ ಚಮಚ ಪುಡಿಯನ್ನು ಬಿಸಿನೀರಿಗೆ ಹಾಕ್ಕೊಂಡು ಕುಡಿದು ಮಲಗಬಹುದು. ಬೆಳಗ್ಗೆ ಮೋಷನ್ ಕ್ಲೀನಾಗಿ ಆಗುತ್ತೆ, ಬೊಜ್ಜು ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ, ದೇಹದಲ್ಲಿ ಹೆಚ್ಚಾಗಿರುವಂಥ ಫ್ಯಾಟ್ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಆದರೆ ತುಂಬ ಡ್ರೈನೆಸ್ ಇರುವವರು ಇದನ್ನು ಸೇವನೆ ಮಾಡೋದು ಸರಿಯಲ್ಲ. ಸೊ ಜೊತೆಗೆ ಇದಕ್ಕೆ ಕಲರ್ ಕೊಡುವ ಕ್ವಾಲಿಟಿ ಕೂಡ ಇದೆ. ಹಿಂದೆಲ್ಲ ಇದನ್ನು ಮನೆಯಲ್ಲಿ ನೆಲಕ್ಕೆ ಕಪ್ಪು ಬಣ್ಣವನ್ನು ಬೆಳಲಿಕ್ಕೆ ಯೂಸ್ ಮಾಡ್ತಿದ್ರಂತೆ. ಸೊ ಒಟ್ಟಿನಲ್ಲಿ ನಾವು ಇವತ್ತು ಬಿಳಿ ಕೂದಲನ್ನು ಕಪ್ಪಾಗಿಸೋದು ಅನ್ನೋದಕ್ಕಿಂತ ಬಿಳಿ ಕೂದಲು ಬರದೇ ಇದ್ದಾಗ ಹೇಗೆ ನೋಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಸರಿಯಾಗಿ ತಿಳ್ಕೊಂಡಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.